ಬಾಗಲಕೋಟೆಯಲ್ಲಿ ಬಿಗ್ ಬಾಸ್ ಟೀಮ್ ಬಿವಿಕೆ ಫೌಂಡೇಶನ್ ಸ್ತ್ರೀ ಶಕ್ತಿ ಸಂಭ್ರಮ. ಸಾವಿರಾರು ಮಹಿಳೆಯರ ಸಮಾಗಮ. ಅಶ್ವಿನಿ ಗೌಡ, ಒಳ್ಳೆಯ ಹುಡುಗ ಪ್ರಥಮ್, ಹನುಮಂತ ಲಮಾಣಿ, ಮಾಳು ನಿಪನಾಳ್ ಮಹಾ ಸಂಗಮ. ಕುಣಿದು ಕುಪ್ಪಳಿಸಿದ ಮಹಿಳಾ ಮಣಿಗಳು, ನಕ್ಕು ನಗಿಸಿದ ಕಲಾವಿದರು. ಇದು ಬಾಗಲಕೋಟೆಯಲ್ಲಿ ಕಂಡ ಸಂಭ್ರಮ. ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ನಾಯಕಿ ವೀಣಾ ಕಾಶ್ಯಪ್ಪನವರ್ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಯೋಜಿಸಲಾಗಿತ್ತು. ಬಿವಿಕೆ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳು, ಕಾಲೇಜುಗಳು ಸಾಥ್ ನೀಡಿದ್ವು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಬಿಗ್ ಬಾಸ್ ಟೀಮ್ ಆಗಮಿಸಿತ್ತು. ಮಹಿಳೆಯರಿಗೆ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಅಂಗವಾಗಿ ಪಿಂಕ್ ವಾಕ್ ನಡೆಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಹೊರಟರು. ತೆರೆದ ವಾಹನದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದ ಅಶ್ವಿನಿ ಗೌಡ, ಪ್ರಥಮ್, ಮಾಳು ನಿಪನಾಳ್ ಅವರನ್ನ ಕರೆತಂದ್ರು. ಜಾಥಾದುದ್ದಕ್ಕೂ ಬಿಗ್ ಬಾಸ್ ಸ್ಪರ್ಧಿಗಳದ್ದೇ ಹವಾ ಜೋರಾಗಿತ್ತು. ವಿವಿಧ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಸೆಲ್ಫಿ ಪಾಯಿಂಟ್ನಲ್ಲಿ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಅಭಿಮಾನಿಗಳ ಜೊತೆಯೂ ಫೋಟೋ ತೆಗೆಸಿಕೊಂಡ್ರು. ಮೆರವಣಿಗೆ ಬಳಿಕ ಸಭಾ ಕಾರ್ಯಕ್ರಮ ಕಲಾಭವನದಲ್ಲಿ ಆರಂಭವಾಯಿತು. ಬಂದ ಅತಿಥಿಗಳನ್ನ ಆಧರಿಸಿ ಸತ್ಕಾರ ಮಾಡಿದ್ರು. ಸರಿಗಮಪ ಖ್ಯಾತಿಯ ಶಿವಾನಿ ಶಿವದಾಸ್ ಸ್ವಾಮಿ ಕೇಳೋ ಮಾದೇವ ಹಾಡಿ ಪ್ರಾರ್ಥನೆ ಮಾಡಿದ್ರು. ಸುಮಾರು 5,000 ಮಹಿಳೆಯರು ಭಾಗಿಯಾಗಿದ್ರು. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಇವತ್ತು ಪಾಲ್ಗೊಂಡಿದ್ರು. ಅವರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ವಿದ್ಯಾರ್ಥಿನಿಗೆ ಸಲ್ಲಿಸ್ತೀನಿ. ಅವರೆಲ್ಲರ ಸಹಕಾರ ಇವತ್ತು ಭಾಳ ಮುಖ್ಯವಾಗಿತ್ತು ನನಗೆ. ಜೊತೆಗೆ ಅದಾದ ನಂತರ ಇವತ್ತು ಕಲಾಭವನಲ್ಲಿ ವಿದ್ಯುಕ್ತವಾಗಿ ಇವತ್ತು ಉದ್ಘಾಟನೆಗೊಂಡಂಥ ಕಾರ್ಯಕ್ರಮ 11:11ವರೆಗೆ ಸ್ಟಾರ್ಟ್ ಆಗಿದ್ದ ಕಾರ್ಯಕ್ರಮ 5 ಗಂಟೆ ಆದರೂ ಇನ್ನೂ ನಡೀತಾನೆ ಇದೆ. ವಿಶೇಷವಾಗಿ ಇವತ್ತು ಹೆಣ್ಮಕ್ಳು ಇದನ್ನು ಎಂಜಾಯ್ ಮಾಡಿದ್ರು. ಭಾಳ ಖುಷಿ ಅನಿಸ್ತು ನನಗೆ. ಯಾಕಂತಂದರೆ ದಿನ ಮನೆಯಲ್ಲಿ ಜಂಜಾಟ ಇರೋದೇ, ಆದರೆ ಇವತ್ತು ಅವರು ಖುಷಿ ಎಂಜಾಯ್ ಮಾಡಿದ್ರಲ್ಲ, ಅದು ನನಗೆ ಸಾಕಷ್ಟು ಸಂತೃಪ್ತಿ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ಮಹಿಳಾ ದಿನಾಚರಣೆ ಅಂದರೆ ಸ್ಪೆಷಲ್ ಆಗಿರಲಿ ಅಂತೇಳಿ ಎಲ್ಲ ಕಲಾವಿದರನ್ನ ಕರೆಸಿ ಮನೋರಂಜನೆ ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ಶಿವಾನಿಯವರಾಗಿರ್ಬೋದು, ಬಿಗ್ ಬಾಸ್ನ ಹನುಮಂತ ಲಮಾಣಿಯವರಾಗಿರ್ಬೋದು, ಮಾಳು ನಿಪ್ನಾಳವರಾಗಿರ್ಬೋದು, ಬಿಗ್ ಬಾಸ್ನ ರನ್ನರಪ್ ಆದಂಥ 2ನೇ ರನ್ನರಪ್ ಆದಂಥ ಅಶ್ವಿನಿ ಗೌಡ ಅವರಾಗಿರ್ಬೋದು, ಪ್ರಥಮ್ ಅವರಾಗಿರ್ಬೋದು, ಸಾಕಷ್ಟು ಇನ್ನೂ ಹೆಚ್ಚಿನ ಕಲಾವಿದರು ಇವತ್ತು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಸಾಕಷ್ಟು ಕೆಲಸ ಮಾಡಿದ ಗೌರಮ್ಮ ಸಂಕಿನ ಮಠ ಕೂಡ ವಿಶೇಷ ಗಮನ ಸೆಳೆದ್ರು. ಸಿದ್ದನಕೊಳ್ಳದ ಶ್ರೀಗಳು, ಗುರು ಮಹಂತ ಶ್ರೀಗಳು ಸೇರಿದಂತೆ ಅನೇಕ ಸಂತ ಮಹಂತರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು.
ಬಿಗ್ ಬಾಸ್ 11ರ ವಿಜೇತ ಜಾನಪದ ಗಾಯಕ ಹನುಮಂತ ಲಮಾಣಿ ತಮ್ಮ ಹಾಡು ಮತ್ತು ಮಾತಿನ ಮೂಲಕ ಎಲ್ಲರನ್ನೂ ಮನರಂಜಿಸಿದ್ರು. ಜೊತೆಗೆ ಬಿಗ್ ಬಾಸ್ 12ರ ಸ್ಪರ್ಧಿ ಮಾಳು ನಿಪನಾಳ್ ಕೂಡ ಹಾಡು ಹಾಡಿ ಮೋಡಿ ಮಾಡಿದ್ರು. ಅನೇಕ ಕಲಾವಿದರ ಕಂಠ ಸಿರಿ ಮೂಡಿ ಬಂತು. ಸೀಸನ್ 12ರ ಸೆಕೆಂಡ್ ರನ್ನರ್ ಅಪ್ ಹಾಗೂ ನಟಿ ಅಶ್ವಿನಿ ಗೌಡ, ಸೀಸನ್ 4ರ ವಿಜೇತ ಪ್ರಥಮ್ ಅವರು ವೀಣಾ ಕಾಶ್ಯಪ್ಪನವರ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜೊತೆಗೆ ಹಾಸ್ಯ ಚಟಾಕಿ ಹಾರಿಸಿ ಸಭೆಯನ್ನು ನಗೆಗಡಲಲ್ಲಿ ತೇಲಿಸಿದ್ರು. ಅಶ್ವಿನಿ ಗೌಡ ಈಗ ಹೇಳ್ತೀನಿ, ಹನುಮಂತ ಎಂತ ಮಾತು ಹೇಳೋದು ಅದನ್ನ ಇವತ್ತು ವೀಣಾ ಮೇಡಮ್ ಗೊತ್ತಾಗಬೇಕು. ಇಲ್ಲಿ ಶ್ರೀಗಳ ದೊಡ್ಡವ್ರ ಎಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ ಅಣ್ಣ, ನೇರವಾಗಿ ಹೇಳ್ತೀನಿ, ಇವತ್ತು ನಮ್ಗೆ ತುಂಬಾ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ ವೀಣಾ ಮೇಡಮ್ ಅವ್ರ ಕಾರ್ಯಕ್ರಮದಲ್ಲಿ. ಯಾಕೆಂದ್ರೆ ಎಲ್ಲ ಫೋಟೋ ದೊಡ್ಡ, ಬರೀ ಹೆಂಗಸರು ಮಾತ್ರ ದೊಡ್ಡದಾಗೈತೆ, ಗಂಡಸರು ಮಾತ್ರ ಸಣ್ಣ ಸಣ್ಣ ಆಗ್ಬಿಡ್ತಾರೆ ಅಂತ ಹನುಮಂತ 3 ಸೆಕೆಂಡ್ ಅಣ್ಣ ನಮ್ ಚೇರ್ಗೆ ಕೊಡ್ತಾರೆ ಅಣ್ಣ, ನಿಜವಾದ ಕಾರ್ಯಕ್ರಮಕ್ಕೆ ಕರ್ಬಿಟ್ಟು ಕೇಳಿದ. ಆಗ ನಾನಂದೆ ಅಪ್ಪ ಇದು ಹೆಣ್ಮಕ್ಳು ಕಾರ್ಯಕ್ರಮ, ಮಹಿಳಾ ದಿನಾಚರಣೆ, ನಮ್ ಕೂತ್ಕೊಳಕ್ಕಲ್ಲ ನಿಂತ್ಕೊಳಕ್ ಸಣ್ಣಕ್ಕೆ ಸೈಡ್ಗೆ ಸಿಕ್ಕರು ಸಾಕು ಅಂತ ಹೇಳಿದ್ದು ಹೌದಲ್ವಾ ಹನುಮಂತ? ಇಲ್ಲ ಸೊ ಖುಷಿ ಆಯ್ತು. ವೀಣಾ ಮೇಡಮ್ ಅಭಿನಂದನೆಗಳು, ನಿಜಕ್ಕೂ ಒಂದು ಸಾರ್ಥಕ ಕೆಲಸ. ಯಾಕೆಂದ್ರೆ ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗೆ ತಮಗೂ ಕೂಡ ನನ್ನ ಪ್ರೀತಿಯನ್ನ ಹೇಳ್ತಾ, ಕಲಾವಿದರ ಚಪ್ಪಾಳೆನೆ ದೊಡ್ಡ ಸ್ಫೂರ್ತಿ. ನಾವು ಬಂದ ತಕ್ಷಣ ನಿಜವಾಗ್ಲೂ 20 ವರ್ಷ ನನ್ನ ಒಂದು ಸಿನಿ ಪ್ರಯಾಣ, ಆದ್ರೆ ಬಿಗ್ ಬಾಸ್ ಜರ್ನಿ ಒಂದಿದೆಯಲ್ಲ, ಇಡೀ ಜೀವನವನ್ನ ಒಂದು ಬೇರೆ ದಿಕ್ಕಿಗೆ ತಗೊಂಡು ಹೋಯ್ತು. ನನ್ನನ್ನ ನಿಮ್ಮ ಮನೆಗಳಿಗೂ ಪರಿಚಯ ಮಾಡಿಸಿದ್ದು. ಇನ್ನು ಖ್ಯಾತ ವಾಗ್ಮಿ, ಮಹಿಳಾ ಹಾಸ್ಯ ಕಲಾವಿದೆ ಇಂದುಮತಿ ಸಾಲಿಮಠ್ ಅವರು ಹೆಣ್ಣಿನ ಮಹತ್ವವನ್ನು ನವಿರಾದ ಹಾಸ್ಯದ ಮೂಲಕ ಉಣಬಡಿಸಿದ್ರು. ಕೊನೆಯಲ್ಲಿ ಮಹಿಳಾ ಮಣಿಗಳು ಕುಣಿದು ಕುಪ್ಪಳಿಸಿ ಸ್ತ್ರೀ ಸಂಭ್ರಮ ಅನಾವರಣಗೊಳಿಸಿದ್ರು. ರನ್ ಟಿವಿ ನ್ಯೂಸ್, ಬಾಗಲಕೋಟೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.